ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್. ಸೆಕೆಂಡ್ ಪಿ ಯು ಸಿನಲ್ಲಿ ಓದುತ್ತಿರುವ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸೊ ಮೂರನೇ ಪ್ರೋಗ್ರಾಮ್ನ ಹೇಗೆ ರನ್ ಮಾಡೋದು, ಸೊ ಡೇಟಾಬೇಸ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ ಟೇಬಲ್ ಬಗ್ಗೆ ತಿಳಿಯೋಣ. ಈ ಒಂದು ಸ್ಟೂಡೆಂಟ್ ಟೇಬಲ್ನಲ್ಲಿ ಒಟ್ಟು 6 ಆಟ್ರಿಬ್ಯೂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ರೋಲ್ ನಂಬರ್, ಎಸ್ ನೇಮ್, ಡಿ ಒ ಬಿ, ಜೆಂಡರ್, ಕಾಂಬಿನೇಷನ್, ಕ್ಲಾಸ್. ಸೊ 6 ಆಟ್ರಿಬ್ಯೂಟ್ಸ್ ಇರೋದ್ರಿಂದ ನಾವು ಇದನ್ನು 6 ಡಿಗ್ರಿ ಅಂತ ನಾವು ಹೇಳಬಹುದು. ಈ ಒಂದು ಟೇಬಲ್ನಲ್ಲಿ ಅಥವಾ ಈ ಒಂದು ರಿಲೇಷನಲ್ಲಿ 6 ಡಿಗ್ರಿ ಅಂತ ನಾವು ಹೇಳಬಹುದು. ಕೊಟ್ಟಿರುವಂಥ ಕ್ವೈರಿಗಳನ್ನ ನೋಡೋದಾದರೆ, ಸೊ ಸ್ಟೂಡೆಂಟ್ಸ್ನ ಲಿಸ್ಟನ್ನು ರಚನೆ ಮಾಡಬೇಕಾಗತ್ತೆ. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ಗಳು ಬಿ ಎ ಎಸ್ ಸಿ ಕಾಂಬಿನೇಷನ್ ಇದ್ದಾರೆ, ಸಿ ಇ ಬಿ ಎ ಕಾಂಬಿನೇಷನ್ ಇದ್ದಾರೆ, ಮತ್ತು ಸೊ ಡೂಪ್ಲಿಕೇಟ್ ಕಾಂಬಿನೇಷನ್ ಇರ್ತಕ್ಕಂಥವ್ರನ್ನೆಲ್ಲ ನೇಮ್ಸನ್ನು ರಿಮೂವ್ ಮಾಡಿ ಕೇವಲ ಯುನಿಕ್ ಕಾಂಬಿನೇಷನ್ ಲಿಸ್ಟನ್ನು ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಎಲ್ಲ ಸ್ಟೂಡೆಂಟ್ಸ್ಗಳನ್ನು ಕೂಡ ನಾವು ಆಲ್ಫಾಬೆಟಿಕಲ್ ಆರ್ಡರ್ ಕೂಡ ಡಿಸ್ಪ್ಲೇ ಮಾಡಬೇಕು. ಆ್ಯಂಡ್ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲದೇ ಕ್ಲಾಸ್ ವೈಸ್ ಕೂಡ ನಾವು ಡಿಸ್ಪ್ಲೇ ಮಾಡಬೇಕಾಗತ್ತೆ. ಮತ್ತು ಕೆಲವೊಂದು ಸ್ಟೂಡೆಂಟ್ಸ್ಗಳು ಸೇಮ್ ಒಂದೇ ಮಂತಿನಲ್ಲಿ ಹುಟ್ಟಿರ್ತಕ್ಕಂಥ ಮತ್ತು ಬೇರೆ ಬೇರೆ ವರ್ಷಗಳಲ್ಲಿದ್ದರೂ ಕೂಡ ಸೇಮ್ ಮಂತಿನಲ್ಲಿ ಹುಟ್ಟಿರುವಂತಹ ಸ್ಟೂಡೆಂಟ್ಸ್ಗಳನ್ನು ಕೂಡ ನಾವು ಇಲ್ಲಿ ಡಿಸ್ಪ್ಲೇ ಮಾಡಬೇಕಾಗತ್ತೆ. ಆ್ಯಂಡ್ ಲಾಸ್ಟ್ಲಿ, ಸೊ ವಿ ಹ್ಯಾವ್ ಟು ಕೌಂಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಬೇಸ್ಡ್ ಆನ್ ದ ಜೆಂಡರ್. ಸೊ ಎಷ್ಟು ಜನ ಬಾಯ್ಸ್ ಇದ್ದಾರೆ ಅಥವಾ ಎಷ್ಟು ಜನ ಗರ್ಲ್ಸ್ ಇದ್ದಾರೆ ಅನ್ನೋದು ಕೂಡ ನಾವಿಲ್ಲಿ ಡಿಸ್ಪ್ಲೇ ಮಾಡೋದು. ಇಷ್ಟೆಲ್ಲ ಕ್ವೈರೀಸ್ಗಳನ್ನು ನಾವು ಮೈ ಎಸ್.ಕ್ಯೂ.ಎಲ್ ಮೂಲಕ ಹೇಗೆ ಸಾಲ್ವ್ ಮಾಡ್ತಾ ಹೋಗೋದು ಅನ್ನೋದನ್ನು ನೋಡೋಣ. ಸೊ ಮೈ ಎಸ್.ಕ್ಯೂ.ಎಲ್ನಲ್ಲಿ ಸೊ ಟೈಪ್ ದ ಪಾಸ್ವರ್ಡ್ DBMS. ಸೊ ನೆಕ್ಸ್ಟ್, ಸೊ /, then exclamation symbol, ಒಂದು ಸ್ಪೇಸ್, then CLS, then enter. So next, show databases, semicolon. So use MySQL database. ಸೊ ಇಲ್ಲಿಗೆ ಡೇಟಾಬೇಸ್ ಚೇಂಜ್ ಆಗಿದೆ. ನಾವು ಕ್ರಿಯೇಟ್ ಕಮ್ಯಾಂಡ್ ಸ್ಟಾರ್ಟ್ ಮಾಡೋಣ. ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್, ಓಪನ್ ಪ್ಯಾರಾಂಥಿಸಿಸ್, ಮೊದಲನೇ ಫೀಲ್ಡ್ ಅಥವಾ ಆರ್ ನಂಬರ್, ರೋಲ್ ನಂಬರ್ನ ನಾವು ಆಟ್ರಿಬ್ಯೂಟ್ ಅಂತ ತಗೊಳ್ಳೋಣ. ಸೊ ರೋಲ್ ನಂಬರ್, ಸೊ ಇದನ್ನು ನಾವು ಇಂಟೀಜರ್ ಡೇಟಾ ಟೈಪಲ್ಲಿ 5 ಸೈಜ್ ಕೊಟ್ಬಿಟ್ಟು ಕನ್ಸ್ಟೆಂಟ್ ಪ್ರೈಮರಿ ಕೀ ಅಂತ ಕೊಡೋಣ. ಯಾಕಂದರೆ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ರೋಲ್ ನಂಬರ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ಪ್ರೈಮರಿ ಕೀ ಆಗುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ ನೇಮ್, ಇದು ವ್ಯಾರ್ಕ್ಯಾರ್ ಡೇಟಾ ಟೈಪ್ ತೊಗೊಂಡು ಇದರಲ್ಲಿ ಕೂಡ ನಾವು ಸೈಜನ್ನು ಒಂದು 10ವರೆಗೆ ಕೊಟ್ಟುಕೊಂಡು ನಾಟ್ ನಲ್ ಕನ್ಸ್ಟೆಂಟ್ ಅಪ್ಲೈ ಮಾಡಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಸೊ ಇದು ಡೇಟಾ ಟೈಪಲ್ಲಿ ಇರುತ್ತೆ. ಅದಾದಮೇಲೆ ಜೆಂಡರ್, ಸೊ ಕೇವಲ ಒಂದೇ ಒಂದು ಕ್ಯಾರೆಕ್ಟರಿಂದ ನಾವು ಮೆನ್ಷನ್ ಮಾಡೋದು, ಫೀಮೇಲ್ ಆರ್ ಮೇಲ್ ಅಂತ. ಹಾಗಾಗಿ ಕ್ಯಾರೆಕ್ಟರ್ ಡೇಟಾ ಟೈಪ್ ಓನ್ಲಿ 1 ಸೈಜಸ್ ಎಲ್ಲ. ಸೊ ನೆಕ್ಸ್ಟ್ ಬಂದು ಕಾಂಬಿನೇಷನ್ ಕೂಡ ನಾವು ವ್ಯಾರ್ಕರ್ನ ಅಪ್ಲೈ ಮಾಡ್ಬೋದು. PCMC, EBCA, ಸೊ EGBA, ಸೊ BASC ಮತ್ತು CBA, ಈ ರೀತಿ ಕಾಂಬಿನೇಷನ್ಸ್ ಮೆನ್ಷನ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಒಂದು 5 ಕ್ಯಾರೆಕ್ಟರ್ಸ್ ಇದ್ದರೆ ಸಾಕಾಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಕ್ಲಾಸನ್ನು ಕೂಡ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಕ್ಲಾಸ್ ಮೆನ್ಷನ್ ಮಾಡಬೇಕಾದ್ರೆ ನಾವು ವ್ಯಾರ್ಕ್ಯಾರನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಅರೌಂಡ್ 6 ಸೈಜ್ ಕೊಟ್ಕೊಂಡು ದೆನ್ ಕ್ಲೋಸ್ ಪ್ಯಾರಾಂಥಿಸಿಸ್, ದೆನ್ ಸೆಮಿಕೋಲನ್. ಸೊ ಎಂಟರ್ನ ಪ್ರೆಸ್ ಮಾಡಿ ಕ್ವೈರಿ ಓಕೆ ಆಗುತ್ತೆ, ಅಂದರೆ ಟೇಬಲ್ ಕ್ರಿಯೇಟ್ ಆಗಿರುತ್ತೆ. ಸೊ ಸ್ಟ್ರಕ್ಚರನ್ನು ನಾವು ನೋಡಬೇಕು ಅಂತಂದರೆ DESC, ದೆನ್ ಸ್ಟೂಡೆಂಟ್ ಟೇಬಲ್ ನೇಮ್. ಸೊ ಸ್ಟೂಡೆಂಟ್ ಅಂತ ಟೈಪ್ ಮಾಡಿ ಸೆಮಿಕೋಲನ್, ಪ್ರೆಸ್ ಎಂಟರ್. ಸೊ ಈ ರೀತಿಯಾದಂಥ ಸ್ಟ್ರಕ್ಚರನ್ನು ನಾವು ಕಾಣ್ಬೋದು. ಸೊ ಈಗ ನಾವು ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡ್ತಾ ಹೋಗೋಣ. ಸೊ ಎಕ್ಸಾಮಿನೇಷನ್ ಪರ್ಪಸ್ಸು 10 ರೆಕಾರ್ಡ್ಸ್ ಎಂಟ್ರಿ ಮಾಡಲೇಬೇಕು ಅಂತ ಹೇಳಿದ್ರೆ 10 ರೆಕಾರ್ಡ್ಸು ಕೂಡ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಸೊ ಕೇವಲ ಒಂದು 5 ರೆಕಾರ್ಡ್ಸನ್ನು ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ಇನ್ಸರ್ಟ್ ಇಂಟು ಸ್ಟೂಡೆಂಟ್ ವ್ಯಾಲ್ಯೂಸ್. ಸೊ ಇಂಟೀಜರ್ ಫಸ್ಟು ಆಟ್ರಿಬ್ಯೂಟ್ ಯಾವುದಪ್ಪ ಅಂತಂದರೆ, ಫೀಲ್ಡ್ ಯಾವುದಪ್ಪ ಅಂದರೆ ಆರ್ ನಂಬರ್, ಇಂಟೀಜರ್ ಫಾರ್ಮೆಟ್ ಇದೆ. ಸೊ ಸಿಂಗಲ್ ಕೋಟ ಟೈಪ್ ಮಾಡೋಂಥ ಅವಶ್ಯಕತೆ ಇಲ್ಲ. 3739, ನೆಕ್ಸ್ಟ್ ಸ್ಟೂಡೆಂಟ್ ನೇಮ್ ಬಂದು ಉದಯ್, ಸೊ ಕ್ಲೋಸಸ್. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಬಂದು 2004-9, ದೆನ್ 12. ಇದನ್ನು ಸಿಂಗಲ್ ಕೋಟಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಬಿಕಾಸ್ ಹೈಫನ್ ಕ್ಯಾರೆಕ್ಟರ್ ಇರೋದ್ರಿಂದ. ನೆಕ್ಸ್ಟ್ ಸೊ ಜೆಂಡರ್, ಅದು ಕೂಡ ಕ್ಯಾರೆಕ್ಟರ್ ಡೇಟಾ ಟೈಪ್ ಸಿಂಗಲ್ ಕೋಟಲ್ಲಿ ಎಂಟ್ರಿ ಮಾಡಿ. ದೆನ್ ಕಾಂಬಿನೇಷನ್ಸ್, ಅದು ಕೂಡ ವ್ಯಾರ್ಕರ್ ಇದೆ. ಸೊ PCMC, ದೆನ್ ಸಿಂಗಲ್ ಕೋಟ್ ಕ್ಲೋಸ್ ಮಾಡಿ, ದೆನ್ ಕ್ಲಾಸ್ ಕೂಡ ನಾವು ವ್ಯಾರ್ಕ್ಯಾರನ್ನು ತೊಗೊಂಡಿರೋದ್ರಿಂದ ಸಿಂಗಲ್ ಕೋಟಲ್ಲಿ ಎಂಟ್ರಿ ಮಾಡ್ತೀವಿ. ಕ್ಲೋಸ್ ದ ಸಿಂಗಲ್ ಕೋಟ್, ದೆನ್ ಕ್ಲೋಸ್ ದ ಪ್ಯಾರಾಂಥಿಸಿಸ್, ದೆನ್ ಸೆಮಿಕೋಲನ್. ಸೊ ಇಲ್ಲಿಗೆ ಒಂದು ಕ್ವೈರಿ ಓಕೆ ಆಗಿದೆ. ನಾವು ಅದನ್ನೇ ನೆಕ್ಸ್ಟು ಆ್ಯರೋ ಕೀನ ಪ್ರೆಸ್ ಮಾಡಿಕೊಂಡು ಅಪ್ ಆ್ಯರೋ ಕೀನ ಯು ಕ್ಯಾನ್ ಟೇಕ್ ದ ಪ್ರೀವಿಯಸ್ ಕಮಾಂಡ್. ಇಲ್ಲಿ ನಾವು ವ್ಯಾಲ್ಯೂಸನ್ನು ಚೇಂಜ್ ಮಾಡ್ತಾ ಹೋಗ್ಬೋದು. ಸೊ 1001 ಆ್ಯಂಡ್ ಉದಯ್ ನೇಮ್ ಬದಲು
can take different name, that's Raj. ಇಲ್ಲಿ ಡೇಟ್ ಆಫ್ ಬರ್ತ್ ಕೂಡ ನಾವು ಚೇಂಜ್ ಮಾಡ್ತಾ ಹೋಗೋಣ. 2005, then May 21. ಸೊ ನೆಕ್ಸ್ಟ್ ಕಾಂಬಿನೇಷನ್ ಕೂಡ ಚೇಂಜ್ ಮಾಡಿ ನೋಡೋಣ. ಇನ್ಸರ್ಟ್, ಸೊ ಕಾಂಬಿನೇಷನ್ ಚೇಂಜ್ ಮಾಡೋಣ. ಇಲ್ಲಿ ಕಾಂಬಿನೇಷನ್ಸ್ BASC and here it is 2A. ನೆಕ್ಸ್ಟ್, ಸೊ ಇಲ್ಲಿ ಕೊಯ್ರಿ ಓಕೆ ಆಗಿದೆ. ನೆಕ್ಸ್ಟ್ ಮೂರನೇ ರೋ, ಸೊ ಇಲ್ಲಿ ರೋಲ್ ನಂಬರ್ RR ನಂಬರ್ ರೋಲ್ ನಂಬರ್ ಚೇಂಜ್ ಮಾಡ್ತಾ ಹೋಗೋಣ. 1005 and here it is Kiran and date of birth 2004. So number, that is 11, then 15. Next mail, then here it is PCMC, and the class is 2B. Now enter. So ಈ ಕ್ವೆರಿ ಕೂಡ ಓಕೆ ಆಗಿದೆ. ಸೊ ಅಂದರೆ 3 ರೋ ಆಗಿದೆ. ನೆಕ್ಸ್ಟ್ 4ನೇ ರೋ 1042. ಇದಾದ ಮೇಲೆ ಸೊ ಆನಂದ್ ನೇಮ್ ತೊಗೊಳ್ತಾ ಇದ್ದೀವಿ. ಸೊ ಆನಂದ್. ನೆಕ್ಸ್ಟ್ 2005. ಸೊ ರ್ಯಾಂಡಮ್ ಆಗಿ ಒಂದಷ್ಟು ಡೇಟು, ಮಂತು ಮತ್ತು ಇಯರ್ಗಳನ್ನ ನೀವು ಎಂಟ್ರಿ ಮಾಡ್ತಾ ಹೋಗ್ಬೋದು. ಇದೇ ವ್ಯಾಲ್ಯೂಸನ್ನು ನೀವು ಟೈಪ್ ಮಾಡಬೇಕಂತ ಯಾವುದೇ ರೂಲ್ಸ್ ಇಲ್ಲ. ಸೊ ಬಟ್ ಯು ಕ್ಯಾನ್ ಸಿ ದ ರಿಸಲ್ಟ್ ವೇರ್ ವಿ ಕ್ಯಾನ್ ಗೆಟ್ ಎವ್ರಿಥಿಂಗ್ ಆಪ್ಷನ್ಸ್. ಓಕೆ, ಪ್ರತಿಯೊಂದು ಆಪ್ಷನ್ಸ್ಗೂ ಕೂಡ ವರ್ಕ್ ಆಗೋ ರೀತಿಯಲ್ಲಿ ನಾವು ಡೇಟಾನ ಎಂಟ್ರಿ ಮಾಡಿದಷ್ಟು ಒಳ್ಳೆಯದು. ಸೊ CEBA ಆ್ಯಂಡ್ ಹಿಯರ್ ಇಟ್ ಈಸ್ ಕಾಂಬಿನೇಷನ್ ಇಸ್ 2C, ಕ್ಲಾಸ್ 2C ಆಯಿತು. ನೆಕ್ಸ್ಟ್ 4 ರೋ ಆಗಿದೆ, 5ನೇ ರೋ. ಮತ್ತು ಇಲ್ಲಿ ರೋಲ್ ನಂಬರ್ ಇಂದ ಚೇಂಜ್ ಮಾಡ್ತಾ ಹೋಗೋಣ. ರೋಲ್ ನಂಬರ್ 250. ನೆಕ್ಸ್ಟ್ ಆನಂದ್ ಬದಲು ಸೊ ಬೇರೆ ಒಂದು ನೇಮ್ ತೊಗೊಳ್ಳೋಣ, ರಾಮ್. ಆ್ಯಂಡ್ 2004, then 7, and then 28. Next mail. Next BCMC, ACMC combination. Then here it is class 2A. ಸೊ ಇಲ್ಲಿಗೆ 5 ರೆಕಾರ್ಡ್ಸನ್ನು ನಾವು ಇನ್ಸರ್ಟ್ ಮಾಡಿದ್ವಿ. 5 ರೋಸ್ ಆಗಿದೆ. ಸೊ ಈ 5 ರೋಸು ಹೇಗೆ ಸ್ಟೋರ್ ಆಗಿದೆ ಡೇಟಾಬೇಸಲ್ಲಿ ಅಂತ ನೋಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್, ಸೆಮಿಕಾಲನ್, ದೆನ್ ಎಂಟರ್. ಸೊ 5 ರೋ ನಮಗಿಲ್ಲಿ ಡಿಸ್ಪ್ಲೇ ಆಗಿದೆ. ಈಗ ಲಿಸ್ಟ್ ಆಲ್ ದ ಸ್ಟೂಡೆಂಟ್ಸ್ಗೆ ಸೆಲೆಕ್ಟ್ ಕಮಾಂಡನ್ನು ಟೈಪ್ ಮಾಡಿ ಡಿಸ್ಪ್ಲೇ ಮಾಡಾಗಿದೆ. ನೆಕ್ಸ್ಟ್ ಲಿಸ್ಟ್ ಓನ್ಲಿ ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ಇನ್ BASC ಆ್ಯಂಡ್ CEBA ಕಾಂಬಿನೇಷನ್. ಇದಕ್ಕೆ ಹೇಗಪ್ಪ ರಿಟ್ರೀವ್ ಮಾಡೋದಂದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ವೇರ್ ಕಾಂಬಿನೇಷನ್ is equal to in single quote BASC close it or ಅಥವಾ combination is equal to single quote CEBA then closes then semicolon. ಅಂದರೆ ಇಲ್ಲಿ ಆರ್ ಆಪರೇಟರ್ ಯೂಸ್ ಮಾಡ್ತಾ ಇದ್ದಾರೆ. ಆರ್ ಆಪರೇಟರ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಕೊಟ್ಟಿರುವಂಥ ಮಲ್ಟಿಪಲ್ ಕಂಡೀಷನ್ ಯಾವುದಾದ್ರು ಒಂದು ಟ್ರೂ ಆಗಿದ್ರೆ ನಮಗೆ ಕಂಪ್ಲೀಟ್ಲಿ ಟ್ರೂ ರಿಸಲ್ಟ್ ಬರುತ್ತೆ. ಹಾಗಾಗಿ ಆರನ್ನು ಯೂಸ್ ಮಾಡಿದ್ದಾರೆ. ಅಂದರೆ ಕಾಂಬಿನೇಷನ್ BASC ಆಗಿರಲಿ ಅಥವಾ CEBA ಆಗಿರಲಿ, ಆ ಒಂದು ಸ್ಟೂಡೆಂಟಿನ ನೇಮು ನಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಈಗ ಕಾಂಬಿನೇಷನ್ಸ್ BACE ಪ್ರಕಾರ ಸೊ ರಾಜ್ ಅನ್ನೋ ಸ್ಟೂಡೆಂಟ್ ಡಿಸ್ಪ್ಲೇ ಆಗಿದೆ. ಅಗೇನ್ CEBA ಪ್ರಕಾರ ಆನಂದ್ ಅನ್ನೋ ನೇಮ್ ಡಿಸ್ಪ್ಲೇ ಆಗಿದೆ. ನೆಕ್ಸ್ಟ್ ಕಮ್ಯಾಂಡ್ ಏನಪ್ಪ ಕ್ವೈರಿ ಅಂತಂದರೆ ಲಿಸ್ಟ್ ಓನ್ಲಿ ದ ಕಾಂಬಿನೇಷನ್ ಬೈ ರಿಮೂವಿಂಗ್ ಡೂಪ್ಲಿಕೇಟ್ ವ್ಯಾಲ್ಯೂಸ್. ಡೂಪ್ಲಿಕೇಟ್ ವ್ಯಾಲ್ಯೂಸ್ ಯಾವುದಪ್ಪ ಅಂತಂದರೆ ಇಲ್ಲಿ PCMC ಇಲ್ಲೂ ಬಂದಿದೆ. ಸೊ ಇವರು ಕೂಡ PCMC, ಇಲ್ಲಿ ಕೂಡ PCMC ಇದೆ. ಸೊ ವ್ಯಾಲ್ಯೂಸ್ ಎಲ್ಲ ರಿಪೀಟ್ ಆಗಿದೆ, ಡೂಪ್ಲಿಕೇಟ್ ಆಗಿದೆ. ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಸೊ ಡಿಫ್ರೆಂಟ್ ಆಗಿರೋಂಥ ಕಾಂಬಿನೇಷನ್ಸು ಎಷ್ಟು ಜನ ಇದ್ದಾರೆ ಅಂತ ನಾವು ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಸೊ ಅದಕ್ಕೂ ಕೂಡ ಸೊ ರಿಟ್ರೀವ್ ಮಾಡಬೇಕಾಗಿರೋದ್ರಿಂದ ಸೆಲೆಕ್ಟ್ ಎಸ್ ನೇಮ್ ಡಿಸ್ಟಿಂಕ್ಟ್ ಅಂತ ತೊಗೊಳ್ಳಿ. ಡಿಸ್ಟಿಂಕ್ಟ್ ಅಂದರೆ ಡಿಫ್ರೆಂಟ್ ಅಂತ, ಡಿಸ್ಟಿಂಕ್ಟ್. ಸೊ ಅದೊಂದು ಮೆಥಡ್ ಅಥವಾ ಫಂಕ್ಷನ್ನು. ಅದಕ್ಕೆ ಪ್ಯಾರಾಮೀಟರ್ ಯಾವುದಪ್ಪ ಅಂದರೆ ಕಾಂಬಿನೇಷನ್ ಪ್ಯಾರಾಮೀಟರ್ ಇನ್ಪುಟ್ ಆಗಿರುತ್ತೆ. ಫ್ರಮ್ ಸ್ಟೂಡೆಂಟ್ ದೆನ್ ಪ್ರೆಸ್ ಎಂಟರ್. ಸೊ ಬೇರೆ ಬೇರೆ ಕಾಂಬಿನೇಷನ್ ಇರ್ತಕ್ಕಂಥ 3 ಎಂಟ್ರೀಸನ್ನು ನಾವಿಲ್ಲಿ ಕಾಣ್ಬೋದು. ನೆಕ್ಸ್ಟ್ ಲಿಸ್ಟ್ ದ ಸ್ಟೂಡೆಂಟ್ಸ್ ಆಲ್ಫಾಬೆಟಿಕಲಿ. ಸೊ ಇಲ್ಲಿ ಕೂಡ ಆಲ್ಫಾಬೆಟಿಕಲ್ ಆರ್ಡರ್ಲಿ ನಾವು ಡಿಸ್ಪ್ಲೇ ಮಾಡ್ತಾ ಹೋಗಬೇಕು. ಸೆಲೆಕ್ಟ್ ಎಸ್ ನೇಮ್ ಫ್ರಮ್ ಸ್ಟೂಡೆಂಟ್
ಆರ್ಡರ್ ಬೈ ಎಸ್ ನೇಮ್. ಸೊ ಸೆಮಿಕೋಲನ್. ಸೊ ಇರುವಂಥ ಎಲ್ಲ ಸ್ಟೂಡೆಂಟ್ಸ್ಗಳ ನೇಮ್ಗಳನ್ನ ನಾವು ಸ್ಟೂಡೆಂಟ್ ಟೇಬಲಿಂದ ತಗೊಂಡು ಆರ್ಡರಲ್ಲಿ ನಾವು ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ವಾಟ್ ಎಸ್ ನೇಮ್. ನೆಕ್ಸ್ಟ್ ಆರ್ಡರ್ ಆದಮೇಲೆ ಲಿಸ್ಟ್ ದ ಸ್ಟೂಡೆಂಟ್ಸ್ ಆಲ್ಫಾಬೆಟಿಕಲಿ ಕ್ಲಾಸ್ ವೈಸ್. ಸೊ ಕ್ಲಾಸ್ ವೈಸ್ ಹೇಗಪ್ಪ ಡಿಸ್ಪ್ಲೇ ಮಾಡ್ತಾರೆ ಅಂದರೆ ಸೆಲೆಕ್ಟ್ ಎಸ್ ನೇಮ್ ಕ್ಲಾಸ್ ಕೂಡ ಡಿಸ್ಪ್ಲೇ ಮಾಡಬೇಕಾಗುತ್ತೆ ಫ್ರಮ್ ಸ್ಟೂಡೆಂಟ್. ಸೊ ಇಲ್ಲಿ ಸ್ಟೂಡೆಂಟ್ ಆದಮೇಲೆ ಕ್ಲಾಸ್ ಆರ್ಡರ್ ಬೈ ಎಸ್ ನೇಮ್ ದೆನ್ ಸೆಮಿಕೋಲನ್. ಸೊ ಅಕಾರ್ಡಿಂಗ್ ಟು ದ ಕ್ವಶನ್ ಸ್ಟೂಡೆಂಟ್ಸ್ ನೇಮ್ಸು ಕೂಡ ಆಲ್ಫಾಬೆಟಿಕಲ್ ಡಿಸ್ಪ್ಲೇ ಆಗಬೇಕು, ಪ್ಲಸ್ ಕ್ಲಾಸ್ ವೈಸ್ ಕೂಡ ಡಿಸ್ಪ್ಲೇ. ಕ್ಲಾಸ್ ವೈಸ್ ತೊಗೊಂಡು ಆಮೇಲೆ ನಾವು ಆಲ್ಫಾಬೆಟಿಕಲ್ ಡಿಸ್ಪ್ಲೇ ಮಾಡೋದನ್ನು ನೋಡ್ಬೋದು. ಸೊ ಇಲ್ಲಿ ABCD ಆರ್ಡರ್ಲಿ ನೇಮ್ಸ್ ಇದೆ, ಕ್ಲಾಸು ಅವರ ರೆಸ್ಪೆಕ್ಟಿವ್ ಕ್ಲಾಸಸ್ ಏನಿತ್ತು ಅದು ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ. ದ ನೆಕ್ಸ್ಟ್ ಒನ್ ಇಸ್ ಲಿಸ್ಟ್ ದ ಸ್ಟೂಡೆಂಟ್ಸ್ ಹೂ ಬಾರ್ನ್ ಇನ್ ದ ಮಂತ್ ಆಫ್ ಜೂನ್ ಆಫ್ ಎನಿ ಇಯರ್. ಯಾವುದೇ ವರ್ಷ ಆದರೂ ಪರವಾಗಿಲ್ಲ, ಜೂನ್ ಮಂತ್ನಲ್ಲಿ ಜನಿಸಿರ್ತಕ್ಕಂಥ ಸ್ಟೂಡೆಂಟ್ಸ್ನ ನೇಮನ್ನು ಡಿಸ್ಪ್ಲೇ ಮಾಡೋದು. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ವೇರ್ ಮಂತ್ ಆಫ್ DOB. ಸೊ ಮಂತ್ ಅನ್ನೋ ಒಂದನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಆ ಮಂತ್ ಅನ್ನೋ ಮೆಥಡ್ಗೆ ನಾವು DOBನ ಇನ್ಪುಟ್ ಹಾಕ್ಕೊಟ್ಟಿದ್ವಿ. ಸೊ ಅದೇನಾದರೂ ಈಕ್ವಲ್ ಟು 6 ಆಗಿದ್ರೆ, 6 ಅಂದರೆ ಜೂನ್ ಮಂತ್ ಆಗಿದ್ರೆ, ಸೊ ವಿ ಕ್ಯಾನ್ ಸಿ ದ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್. ಇಲ್ಲಿ 6th ಮಂತಲ್ಲಿ ಎಂಟಿ ಸೆಟ್ ಅಂತ ಬರ್ತೈತೆ. ಏನಪ್ಪ ಅಂತ ಅಂದರೆ ಮಂತ್ DOB ದಟ್ ಈಸ್ 6. ಸೊ ಲೆಟ್ ಅಸ್ ಸಿ ದ ಟೇಬಲಲ್ಲಿ ಏನಿದೆ ನೋಡಿ, 6th ಮಂತಲ್ಲಿ ಯಾರು ಕೂಡ ಜನಿಸಿಲ್ಲ, ಹಾಗಾಗಿ ನಮಗೆ ಎಂಟಿ ಸೆಟ್ ಬಂದಿದೆ. ಇಲ್ಲಿ ಡೇಟ್ ಆಫ್ ಬರ್ತ್ ಅಬ್ಸರ್ವ್ ಮಾಡಿದ್ರೆ 6th ಮಂತಲ್ಲಿ ಯಾರೂ ಇಲ್ಲ. 5 ಇದ್ದಾರೆ, 11, 12, 7 ಮತ್ತು 9 ಇದೆ, ಹಾಗಾಗಿ ನಮಗೆ ಎಂಟಿ ಸೆಟ್ ಬಂದಿದೆ. ಇದೇ ಕಮಾಂಡಿಗೆ ನಾನು ಫಾರ್ ಎಕ್ಸಾಂಪಲ್ 5 ಅಂತ ಏನಾದ್ರು ಕೊಟ್ಟರೆ ಅಂದರೆ ಮೇ ಮಂತ್ ಅಂದರೆ ಸೊ 1 ಸ್ಟೂಡೆಂಟ್ ಬರ್ತಾರೆ. ಇದೇ ಮಂತ್ ನಾವೇನಾದರೂ 12 ಅಂತ ಕೊಟ್ಟಾಗ ಸೊ ಡಿಸೆಂಬರ್ ಮಂತಲ್ಲಿ ಜನಿಸಿದ್ದಂಥವರು ಇಲ್ಲಿ ಡಿಸ್ಪ್ಲೇ ಬರ್ತಾರೆ. ಸೊ ಹಾಗೆ ನೆಕ್ಸ್ಟ್ ಕೌಂಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸು ಜೆಂಡರ್ ವೈಸ್. ಸೊ ಸೆಲೆಕ್ಟ್ ಜೆಂಡರ್. ಸೊ ಸೆಲೆಕ್ಟ್ ದ ಜೆಂಡರ್ ದೆನ್ ಕೌಂಟ್ ಮಾಡಬೇಕಾಗುತ್ತೆ. ಕೌಂಟ್ ಆಲ್ ಫ್ರಮ್ ಸ್ಟೂಡೆಂಟ್ ಗ್ರೂಪ್ ಬೈ ಜೆಂಡರ್ ಮೂಲಕ ಗ್ರೂಪ್ ಮಾಡಿಕೊಂಡು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನಾವು ಈಗ ಕೌಂಟ್ ಮಾಡಿ ಹೇಳಬೇಕಾಗುತ್ತೆ. ಇಲ್ಲಿ ನಾವು ಎಂಟ್ರಿ ಮಾಡಿರೋಂಥ ಟೇಬಲಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಮೇಲ್ ಆಗಿದ್ದಾರೆ. ಸೊ ಮೇಲ್ ಜೆಂಡರ್ ಇದೆ. ಸೊ ಹಾಗಾಗಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸು ಅನ್ನೋದು 5 ಅನ್ನೋದು ಬಂದೇ ಬರುತ್ತೆ. ಸೊ ಲೆಟ್ ಅಸ್ ಸಿ ಜೆಂಡರಲ್ಲಿ ಟೋಟಲ್ ಕೌಂಟು 5. ಸೊ ಇದಿಷ್ಟು ಕೂಡ ಎಕ್ಸ್ಪೆರಿಮೆಂಟ್ 3 ಅಥವಾ ಪ್ರೋಗ್ರಾಮ್ 3 ಇನ್ MySQL. ಸೊ ಸ್ಟೂಡೆಂಟ್ ಟೇಬಲ್ನ ಕ್ರಿಯೇಟ್ ಮಾಡಿ ಕೇಳಿರುವಂಥ ಎಲ್ಲ ಕ್ವೈರಿಗೂ ಕೂಡ ಸ್ಟೇಟ್ಮೆಂಟ್ಸ್ನ ಬರೆದು ಎಕ್ಸಿಕ್ಯೂಟ್ ಮಾಡಾಗಿದೆ. ಇದರಲ್ಲಿ ನಿಮಗೆ ಏನಾದರೂ ತೊಂದರೆ ಅಥವಾ ಅರ್ಥ ಆಗೋದಕ್ಕೆ ಕಷ್ಟ ಆಗುತ್ತೆ ಅಥವಾ ಇನ್ನೂ ಒಂದು ಸ್ವಲ್ಪ ಈಸಿಯಾಗಿ ಏನಾದರೂ ಹೇಳ್ಕೊಡೋಕ್ಕೆ ಸಾಧ್ಯತೆ ಇದೆಯಾ ಅಂತ ಏನಾದರೂ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಅಥವಾ ಕಮೆಂಟ್ ಲೈನ್ಗಳನ್ನು ಕಳಿಸಿ. ಸಾಧ್ಯ ಆದಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ ಡೀಟೇಲ್ ಈಸ್ ನಾಟ್ ಎ ಜಸ್ಟ್ ನೇಮ್. ಸೊ ನಿಮಗೆ ಈ ಕಾನ್ಸೆಪ್ಟ್ಗಳು ಕಂಪ್ಲೀಟ್ ಆಗಿ ವಿವರವಾಗಿ ತಿಳಿಸೋದೇ ಇದರ ಉದ್ದೇಶ ಆಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ವಿದ್ಯಾರ್ಥಿ ಇರೋದವರಿಗೆ ಸ್ವಲ್ಪ ಅದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.